ಮೂವರ ಎನ್ಕೌಂಟರ್ ಬಗ್ಗೆ ಮ್ಯಾಜಿಸ್ಟ್ರೇಟ್ ತನಿಖೆಗೆ ಆದೇಶವನ್ನು ನೀಡಲಾಗಿದೆ. ಪ್ರಕರಣದ ಮ್ಯಾಜಿಸ್ಟ್ರೇಟ್ ತನಿಖೆಗೆ ಜಿಲ್ಲಾಧಿಕಾರಿಗಳು ಆದೇಶವನ್ನು ನೀಡಿದ್ದಾರೆ. 7 ದಿನಗಳ ಒಳಗೆ ತನಿಖೆಯನ್ನು ನಡೆಸಿ ವರದಿಯನ್ನು ಕೊಡಲು ಆದೇಶವನ್ನು ನೀಡಲಾಗಿದೆ. IAS ದಿನೇಶ್ ಕುಮಾರ್ ಮೀನಾ ಅವರ ನೇತೃತ್ವದಲ್ಲಿ ತನಿಖೆ ನಡೆಯುತ್ತೆ. ಕೊಳ್ಳೇಗಾಲ ಉಪವಿಭಾಗಾಧಿಕಾರಿಯಾಗಿರುವಂತಹ IAS ಮೀನಾ ಅವರು 7 ದಿನಗಳಲ್ಲಿ ತನಿಖೆಯನ್ನು ನಡೆಸಿ ವರದಿಯನ್ನು ನೀಡಬೇಕು ಅಂತ ಹೇಳಿ ಜಿಲ್ಲಾಧಿಕಾರಿಗಳು ಸೂಚನೆಯನ್ನು ಕೊಟ್ಟಿದ್ದಾರೆ. ಮ್ಯಾಜಿಸ್ಟ್ರೇಟ್ ತನಿಖೆಗೆ ಆದೇಶವನ್ನು ನೀಡ್ತೇನೆ ಅಂತ ಹೇಳಿ ಮುಖ್ಯಮಂತ್ರಿಗಳು ಹೇಳಿದ್ರು. ಇದಕ್ಕೆ ಈಗ ಜಿಲ್ಲಾಧಿಕಾರಿಗಳು ಆ ಆದೇಶವನ್ನು ಕೊಟ್ಟಿದ್ದಾರೆ. ಮೂವರ ಎನ್ಕೌಂಟರ್ನ ಬಗ್ಗೆ ಮ್ಯಾಜಿಸ್ಟ್ರೇಟ್ ತನಿಖೆ ನಡೆಯಬೇಕು. ಪ್ರಕರಣದ ಮ್ಯಾಜಿಸ್ಟ್ರೇಟ್ ತನಿಖೆಗೆ ಜಿಲ್ಲಾಧಿಕಾರಿಗಳು ಆದೇಶವನ್ನು ನೀಡಿರುವಂಥದ್ದು. 7 ದಿನಗಳ ಒಳಗೆ ತನಿಖೆಯನ್ನು ನಡೆಸಿ ವರದಿಯನ್ನು ಕೊಡಿ ಅಂತೇಳಿ IAS ಅಧಿಕಾರಿಯಾಗಿರುವಂತಹ ದಿನೇಶ್ ಕುಮಾರ್ ಮೀನಾ ಅವರ ನೇತೃತ್ವದಲ್ಲಿ ತನಿಖೆಗೆ ಆದೇಶವನ್ನು ನೀಡಲಾಗಿದೆ. ಕೊಳ್ಳೇಗಾಲದ ಉಪವಿಭಾಗಾಧಿಕಾರಿಯಾಗಿರುವಂತಹ IAS ಮೀನಾ ಅವರು, ದಿನೇಶ್ ಕುಮಾರ್ ಮೀನಾ ಅವರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಬರಲಿ, DFO ಬರಲಿ, ಯಾರಲ್ಲಿ ಬರಲಿ ಸರ್, ನಿನ್ನೆ ಕೇಳಿದ್ರೆ ಸರ್ ಏನಿದ್ರು ಇದು ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದು ಪೂಜೆ ಮಾಡಿ ದೇಹನ ನಮ್ಗೆ ದೇಹ ಸತ್ತ ಮೇಲೆ ಜೀವನ ಹೋಯ್ತು. ನಮ್ಗೆ ನಾವೇನ್ ಮಾಡ್ತೀವಿ? ನಮ್ಗೆ ಸರಿಯಾದ ಆನ್ಸರ್ ಬೇಕು. ನಾಟ್ ಬೈ ವರ್ಡ್ಸ್, ಬೈ ರಿಟನ್. ಮಿನಿಸ್ಟರ್ಸ್ ಸಂಬಂಧಪಟ್ಟವರು ಸರಿಯಾಗಿ ನೋಡಿ ಸರ್, ಮಕ್ಕಳ ಮಾಡಿದ ಫಾರೆಸ್ಟ್ ಅವರು ನಮ್ಮಿಂದ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.